ಕಾಲಭೈರವನ ಜ್ಯೋತಿ ಹೊಮ್ಮಿರುವ ಶಕ್ತಿ ಕನ್ನಡದ ಕತ್ತಿ ಬಲ ಭೀಮ ಚಾತಿ ಬುದ್ಧಿ ಬಿತ್ತಿ ಕನ್ನಡವ ಮೇಲೆತ್ತಿ ಉನ್ನತಿಯ ಕೆತ್ತಿ ಪ್ರಗತಿ ಮುದ್ರೆಯ ನುತ್ತಿ ಭಕ್ತಿ ಬುದ್ಧಿ ಹೊತ್ತಿರುವ ವ್ಯಕ್ತಿ ಕನ್ನಡದ ಕುಲಪತಿ ಅಧಿಪತಿ ಪ್ರಜಾಪತಿ ವಿಶ್ವವ್ಯಾಪ್ತಿ ನಿಮ್ಮ ಏರುತಿ ಕನ್ನಡದ ಆರ್ಭಟ, ಕನ್ನಡದ ಬಾವುಟ, ಕನ್ನಡದ ಗುಮ್ಮಟ, ಕನ್ನಡದ ಕಿರೀಟ, ಇವರೇ ನಮ್ಮ ಸಾರ್ವಭೌಮ ನಾಡಸಿಂಹ ಕೆಂಪೇಗೌಡ, ಕೆಂಪೇಗೌಡ. ಭುವನೇಶ್ವರಿ ಮುದ್ದು ಕಂದ ನಮ್ಮ ಕೆಂಪೇಗೌಡರೇ, ನಾಡಸಿಂಹ ಗರ್ಜನೆಗೆ ಗತ್ತು ತಂದಣೂದರೆ, ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ. ಕರುನಾಡಿನ ಗಂಡುಗಲಿಯು ನಮ್ಮ ಕೆಂಪೇಗೌಡರೇ, ನಗರ ಶಿಲ್ಪಿ ನೈಪುಣ್ಯಕ್ಕೆ ಕಂಗೊಳಿಸಿದೆ ಈದರೆ, ಕೆಚ್ಚದೆಯ ಕನ್ನಡಿಗನು ನಮ್ಮ ಹೆಮ್ಮೆ ನಮ್ಮ ಗೌಡರೇ. ಕನ್ನಡಿಗರ ಹೃದಯದೊಳಗೆ ಮೆರೆಯುತ್ತಿರುವ ದೇವರು ಕೆಂಪೇಗೌಡರು, ಕೆಂಪೇಗೌಡರು. ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ ಅಂಗವಾಗಿ ಕನ್ನಡ ಏನು ನಮ್ಮ ಎಂಟೈರು ನಾನು ಆವಾಗಲೇ ಮಾತಾಡ್ದಂಗೆ ನಮ್ಮ ಯುವಕ ಮಿತ್ರರು, ಯಾಕಂದರೆ ಹೆಚ್ಚಾಗಿ ಜವಾಬ್ದಾರಿ ಕೊಡೋದು ಯೂತ್ಸ್ಗೆ. ನಾನು ಆವಾಗಲೇ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಇವಾಗ ನೀವು ಲೇಟಾಗಿ ಬಂದಿದ್ದೀರ ಪ್ರೆಸ್ಸವರು, ಅದಕ್ಕಾಗಿ ನಾನು ನಿಮಗೆ ಮತ್ತೆ ಸಂದೇಶ ಕೊಡುವ ಅವಕಾಶ ಸಿಕ್ಕಿದೆ. ಒಂದೇ ಒಂದು ಏನಪ್ಪ ಅಂದರೆ, ಎಲ್ಲ ಕಂಪ್ಲೀಟ್ ಯೂತ್ಸು, ಸೀನಿಯರ್ಸು, ನಮ್ಮ ಕಮಿಟಿ ಮೆಂಬರ್ಸು, ಆಮೇಲೆ ನಮ್ಮ ಒಕ್ಕಲಿಗ ಜಾತಿಗೆ ಕೊಟ್ಟಿರುವಂಥ ಶೇರ್ ಹೋಲ್ಡರ್ಸ್ಗೆ ಎಲ್ಲರಿಗೂ ನಾವು ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ. ಆ ಮೀಟಿಂಗಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಕಮಿಟಿ ಮುಖಾಂತರ ರೂಟ್ ಮ್ಯಾಪ್ ಬೇಕಾದಕ್ಕೆ ಎಷ್ಟು ಪಾಲಿಕೆ ಬರಬೇಕು, ಎಲ್ಲಿಂದ ಪೂಜೆ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಡಯಾಸ್ ಪ್ರೋಗ್ರಾಮ್ ಮಾಡಬೇಕು, ಇದೆಲ್ಲ ಸುಸಜ್ಜಿತವಾಗಿ ಮಾತಾಡೋಕ್ಕೆ ಆಡಳಿತ ಮಂಡಳಿನೂ ಬೇಕು ನಮ್ಗೆ ಆವಾಗ. ಆಮೇಲೆ ಶಾಸಕರು ಬರ್ತೀನಿ ಅಂತ ಹೇಳಿದ್ದಾರೆ, ಅವರ ಉಪಸ್ಥಿತಿಯಲ್ಲಿ ಅದನ್ನು ಮಾತಾಡಬೇಕು ನಾವು. ಆಮೇಲೆ ಹೆಚ್ಚಿನ ಜವಾಬ್ದಾರಿ ನಾನು ಆವಾಗಲೇ ಯುವಕರಿಗೆ, ಯಾಕಂದರೆ ಯುವಕರು ಎಲ್ಲದಕ್ಕೂ ರೆಡಿ ಇರ್ತಾರೆ. ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೀನಿ, ನಾನು ಯಾವುದೇ ಕೆಲಸಕ್ಕೆ ರೆಡಿ ಇರೋ ಅವರಿಗೆ ಪ್ರಾಧಾನ್ಯತೆ ಕೊಡ್ತೀವಿ ಅಂತ ಹೇಳಿದ್ದೀವಿ, ಮತ್ತು ಕೊಟ್ಕೊಂಡು ಹಂಗೆ ಹೋಗ್ತೀವಿ. ಎಲ್ಲರಿಗೂ, ಎಲ್ಲ ಜನಾಂಗದವರಿಗೂ ನಮ್ಮ ಕೆಂಪೇಗೌಡ ಅವರ ಹಬ್ಬದ ಶುಭಾಶಯಗಳು. ಯಾಕಪ್ಪ ಅಂದರೆ ಪಾಪ ಪ್ರಕಾಶ್ ಕೆಂಪೇಗೌಡರು, ಪ್ರಕಾಶ್ ಬನ್ನಿ, ಕೆಂಪೇಗೌಡರು ಗೌಡ್ರ ಕಮಿಟಿಯಲ್ಲಿ ಹುಟ್ಟಿದ್ದಾರೆ ಬಿಟ್ಟರೆ ಒಕ್ಕಲಿಗ ಪೇಟೆ ಅಂತ ಎಲ್ಲೂ ಮಾಡಿಯಲ್ಲ ನಮ್ಮ ಕೆಂಪೇಗೌಡರು. ದಯವಿಟ್ಟು ಬನ್ನಿ ಪ್ರಕಾಶ್, ಗೊತ್ತಾ? ನೀವು ಬೇಕಾದ್ರೆ ಬೆಂಗಳೂರು ನೋಡಿ, ಎಲ್ಲೂ ಒಕ್ಕಲಿಗ ಪೇಟೆ ಅಂತ ಮಾಡಿಲ್ಲ. ತೆರಿಗೆ ಪೇಟೆ ಅಂತಿದೆ, ಮಾಮೂಲು ಪೇಟೆ ಅಂತಿದೆ, ಸುಲ್ತಾನ್ ಪೇಟೆ ಅಂತಿದೆ. ಯಾಕೆ ಎಲ್ಲೂ
ಒಕ್ಕಲಿಗ ಪ್ಯಾಟೆಂಟ್ ಮಾಡಿಲ್ಲ. ಯಾಕಪ್ಪ ಅಂತ ಅದು ನಿಸ್ವಾರ್ಥಿ ಅವರು. ಎಲ್ಲರೂ ಬದುಕಲಿ ನಾನು ಕಟ್ಟಿದಂಥ ಪ್ಯಾಟೆಂಟ್ ಮಹಾನ್ ಚೇತನ ನಮ್ಮ ಕೆಂಪೇಗೌಡರು. ಹಂಗಾಗಿ ಎಲ್ಲ ಜಾತಿಯವರಿಗೂ ಸೀಮಿತ ನಮ್ಮ ಕೆಂಪೇಗೌಡರು. ಸಾರ್ವಜನಿಕವಾಗಿ ಯಾವಾಗ ಸರ್ ಮಾಡ್ತೀರಾ? ಸಾರ್ವಜನಿಕವಾಗಿ 26, 27ನೇ ತಾರೀಕು ಒಂದು ದಿವಸ ಪ್ಲಸ್ ಮೈನಸ್ ಇದಾಗುತ್ತಲ್ಲ, ನೆಕ್ಸ್ಟ್ ಮಂತು ಜುಲೈ 26, 27 ನಮ್ಮ ಸ್ವಾಮಿಗಳು ಇದಕ್ಕೆ ಕಿವಿಕೋಟೆಗೆ ಬರ್ತಾ ಇದ್ದಾರೆ. ಶ್ರೀ 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 ನಿರ್ಮಲ ಸ್ವಾಮಿಗಳು ಆವತ್ತು ನಮ್ಗೆ ಹೇಳಿದ ಒಂದು ಡೇಟ್ ಕೊಡ್ತೀನಿ ಅಂತ, ಪ್ಲಸ್ ಮೈನಸ್ ಆ ಡೇಟಲ್ಲಿ ನಾವು ಮಾಡ್ತೀವಿ. ಮಾಡಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಆವಾಗಲೇ ಮಾಧ್ಯಮಕ್ಕೆ ಅಂತ ಅದು ಹೇಳಿದ್ದೀನಿ. ಇವಾಗಲೂ ಮತ್ತೆ ನಾನು ರಿಪೀಟ್ ಮಾಡ್ತಾಯಿದ್ದೀನಿ. ಕೆಂಪೇಗೌಡ ಜಯಂತಿಯನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಎಲ್ಲರ ಸಹಕಾರ ಈ ನಿಮ್ಮ ವಾಹಿನಿ ಮುಖಾಂತರ ಕೊಡ್ತಾಯಿದ್ದೀನಿ. ಎಲ್ಲ ಜನಾಂಗದವ್ರಿಗೂ, ಎಲ್ಲ ಯುವಕರಿಗೆ, ದೊಡ್ಡವರಿಗೆ, ಚಿಕ್ಕವರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ ನಿಮ್ಮ ವಾಹಿನಿ ಮುಖಾಂತರ. ಸೊ ಎಲ್ಲರೂ ಬಂದು ಅದನ್ನು ಸಕ್ಸಸ್ ಮಾಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೆಂಪೇಗೌಡ